ಇನ್ನು ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಮೂಲದ ಯುವಕನಿಗೆ 25 ಲಕ್ಷ ಹಣವನ್ನ ನೀಡಲಾಗಿದೆ ಅಂತ ಹೇಳಲಾಗ್ತದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವಕನ ಖಾತೆಗೆ 25 ಲಕ್ಷ ಹಣ ಸಂದಾಯದ ಶಂಕೆ ಕೂಡ ಇರುವಂತದ್ದು. ಆದ್ರೆ ಯಾರು 25 ಲಕ್ಷ ಹಣ ಕೊಟ್ಟಿದ್ದು ಅನ್ನೋದು ಕೂಡ ಗೊತ್ತಾಗಬೇಕಾಗಿರುವಂತದ್ದು. ಇಲ್ಲಿ ಮೆಟ್ರೋ ಸ್ಟೇಷನ್ ಬಳಿ ಯುವಕನ ಕೈ ಸೇರಿತ್ತಂತೆ ಸಿಡಿ ಅಂತ ಹೇಳಲಾಗ್ತಾ ಇದೆ. ಸಿಡಿಯನ್ನ ತನ್ನ ಗೆಳತಿಗೆ ಕೊಟ್ಟಿದ್ದ ಆ ಯುವತಿ ನಂತರ ಈತನಿಗೆ ಕೊಟ್ಟಿದ್ದಾಳೆ. ಗೆಳತಿ ಮೂಲಕ ದಿನೇಶ್ ಕಲ್ಲಹಳ್ಳಿಗೆ ಸಿಡಿಯನ್ನ ನೀಡಿದ್ದಾಳೆ ಯುವತಿ. ದಿನೇಶ್ ಕಲ್ಲಹಳ್ಳಿಗೆ ಯಾವ ರೀತಿಯಾಗಿ ಸಿಕ್ತು ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಗೊತ್ತಾಗಬೇಕಾಗಿದೆ ಯಾರು ಇದರ ಹಿಂದೆ ಇರುವಂತವ್ರು, ಯಾರು ಇದನ್ನ ಆಪರೇಟ್ ಮಾಡ್ತಿದ್ದು, ಯಾರು ಇಷ್ಟು ದಿನ ಅಂದ್ರೆ 3ರಿಂದ 4 ತಿಂಗಳುಗಳ ಕಾಲ ಸಾಕಷ್ಟು ವ್ಯವಸ್ಥಿತವಾದಂತ ಸಂಚನ್ನು ಕೂಡ ಮಾಡಲಾಗಿದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಸಾಕಷ್ಟು ಜನ ಬೇರೆ ರಾಜ್ಯದಲ್ಲೂ ಕೂಡ ತಲೆಮರೆಸಿಕೊಂಡಿದ್ದಾರಂತೆ. ಅವರನ್ನ ಹಿಡಿಲಿಕ್ಕೋಸ್ಕರನೂ ಕೂಡ ಈಗ ಆಲ್ರೆಡಿ SIT ತಂಡದವರು ಬೇರೆ ರಾಜ್ಯದಲ್ಲಿ ಮೊಕ್ಕಾಮ ಹೂಡಿದ್ದಾರೆ. ಅವರನ್ನ ಬಂಧಿಸುವಂತ ನಿಟ್ಟಿನಲ್ಲಿ ನೋಡ್ಬೇಕು ಇನ್ನು ಯಾರ್ಯಾರ ಹೆಸರುಗಳು ಹೊರಗೆ ಬರುತ್ತೋ, ಈ ಒಂದು ತನಿಖೆ ಯಾವ ರೀತಿಯಾಗಿ ಸಾಗುತ್ತೆ ಅಂತ. ಜಾರಕಿಹೊಳಿ ಸಿಡಿ ಕೇಸ್ನಲ್ಲಿ ಮುಂದುವರೆದಿದೆ ಶೋಧ. ಇನ್ನೂ ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ. ಅಂದ್ರೆ ಸಾಕಷ್ಟು ಜನ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತ ಶಂಕೆ ಇದೆ. ಸೊ ಹೀಗಾಗಿ ಯಾವ್ಯಾವ ರೀತಿಯಾಗೆಲ್ಲ ಮಾಹಿತಿ ಸಿಗುತ್ತೋ ಅಂದ್ರೆ ಪೊಲೀಸರಿಗೆ ಗೊತ್ತಿದೆ ಯಾವ್ಯಾವ ರೀತಿಯಾಗಿ ಈ ಆರೋಪಿಗಳನ್ನ ಪತ್ತೆ ಹಚ್ಚಬೇಕು ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ತನಿಖೆಯನ್ನು ನಡೆಸ್ತಾ ಇದ್ದಾರೆ. SIT ಇಂದ ಆರೋಪಿಗಳಿಗಾಗಿ ಹುಡುಕಾಟ ನಡೀತಾ ಇದೆ. ತಮಿಳುನಾಡು, ಆಂಧ್ರ, ಗೋವಾದಲ್ಲಿ SIT ಟೀಮ್ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ಅಂದ್ರೆ ಕೆಲವರು, ನಾನು ಹೇಳಿದ್ನಲ್ಲ, ಕೆಲವರು ಇನ್ನೂ ಕೂಡ ಬೇರೆ ರಾಜ್ಯದಲ್ಲಿ ತಲೆಮರೆಸಿಕೊಂಡಿರುವಂತ ಶಂಕೆ ಇರುವಂತ ಹಿನ್ನೆಲೆಯಲ್ಲಿ ಅವರನ್ನ ಬಂಧಿಸುವಂತ ನಿಟ್ಟಿನಲ್ಲೂ ಕೂಡ ಆಲ್ರೆಡಿ SIT ತಂಡದವರು ಮುಂದಾಗಿರುವಂತದ್ದು. ಹೊರ ರಾಜ್ಯಗಳಲ್ಲಿ ಆರೋಪಿಗಳು ತಲೆಮರೆಸಿಕೊಂಡಿರುವಂತ ಶಂಕೆ ಇದೆ. ಆರೋಪಿಗಳಿಗೆ ಬಲೆ ಬೀಸಿದೆ SIT ಟೀಮ್. ಫೋನ್ ಕಾಲ್ ನೆಟ್ವರ್ಕ್ ಜಾಲವನ್ನ ಹಿಡಿದು ಶೋಧವನ್ನ ಮಾಡಲಾಗ್ತಾ ಇದೆ. ಇಂದು ದಿನೇಶ್ ಕಲ್ಲಹಳ್ಳಿಗೆ ನೋಟಿಸ್ ಅನ್ನ ಕೊಡುವಂತ ಸಾಧ್ಯತೆ ಇದೆ. ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆತರಲಿಕ್ಕೆ SIT ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇನ್ನು ವಿಚಾರಣೆ ಎದುರಿಸಿದ್ದಂತ 4ವರಿಗೆ ಇಂದು ಮತ್ತೆ ವಿಚಾರಣೆಗೂ ಕೂಡ ಕರೆಯಲಾಗಿದೆ. ಹೊರ ರಾಜ್ಯದಲ್ಲಿ ತಲೆಮರೆಸಿಕೊಂಡಿರುವಂತ 2 ಶೋಧವನ್ನು ಮಾಡಲಾಗ್ತದೆ. ಒಟ್ಟು 4ವರಿಗೆ ಬಲೆ ಬೀಸಿದೆ SIT. ಈ ಒಂದು ಪ್ರಕರಣದ ಅಂದ್ರೆ ಮತ್ತೆ ಕೆಲವು ಪ್ರಮುಖರು ಅಂತ ಹೇಳಲಾಗ್ತಾ ಇರುವಂತದ್ದು. ಅವರು ನೋಡ್ಬೇಕು ಅವರು ಬಂದಂತ ಸಂದರ್ಭದಲ್ಲಿ, ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ ಇನ್ಯಾರ್ಯಾರು ಹೆಸರನ್ನ ಹೇಳ್ತಾರೆ ಅಂತ.